ರಾಷ್ಟ್ರೀಯ ಸೇವಾ ಯೋಜನೆ ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಮಂಗಳೂರು ವಾರ್ಷಿಕ ವಿಶೇಷ ಶಿಬಿರ 2024-25ರ ಸಮಾರೋಪ ಸಮಾರಂಭವು ಮೊಗವೀರ ಮಹಾಸಭಾ ಚಿತ್ರಾಪುರದಲ್ಲಿ ನಡೆಯಿತು. ಜೀವ ಕುಸುಮಾವಿದು ಮೀಸಲು ನಿನಗೆ ನೇಸರನ ಹೊಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೂಸುವ ಮುನ್ನ ಉತ್ತರಿಸು ದೇವಾ ದೇವಾದಿದೇವ. ಚಿತ್ರಾಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಮೊಗವೀರ ಮಹಾಸಭಾಕ್ಕೆ ಸ್ವಸ್ತಿಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೊಗವೀರ ಮಹಾಸಭಾ ಅಧ್ಯಕ್ಷ ಮಾಧವ ಸುವರ್ಣ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಸ್ವಸ್ತಿಕ ಬಿಸಿನೆಸ್ ಸ್ಕೂಲ್ನ ವತಿಯಿಂದ 7 ದಿನಗಳ ಕಾಲ ಯಶಸ್ವಿಯಾಗಿ ಶಿಬಿರ ನಡೆದಿದೆ. ನಮ್ಮ ಊರಿನಲ್ಲಿ ಶಿಬಿರ ಆಯೋಜಿಸಿದ ಸ್ವಸ್ತಿಕ ಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದರು. ಊರಿನ ಎಲ್ಲರನ್ನು ಸಂತೋಷಗೊಳಿಸಿರುವಂತಹ ಸುಮಾರು ಸಮಯದಿಂದ ಆಗದೇ ಇದ್ದಂತಹ ಒಂದು ಸಮಾರಂಭ, ಒಂದು ಸಭೆ ಅಥವಾ ಒಂದು ಕಾರ್ಯಕ್ರಮ ಈ ಊರಲ್ಲಿ ನಡೆದಿದೆ ಅಂತ ಹೇಳಿದರೆ ನಮಗೆ ಅತ್ಯಂತ ಸಂತೋಷವಾಗ್ತದೆ. ಈ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು ಹಾಗೂ NSS ಕೋಆರ್ಡಿನೇಟರ್ ವಿದ್ಯಾಲಕ್ಷ್ಮಿಯವರು ಅವರ ಮಕ್ಕಳೊಂದಿಗೆ ಹೊಂದಿದ್ದ ಆ ಬಾಂಧವ್ಯ ಅದನ್ನು ನೋಡಿ ಅವರ ವ್ಯವಹಾರವನ್ನು ನೋಡಿ ಮನಸ್ಸಿಗೆ ತುಂಬ ಆನಂದ ಆಗಿದೆ. ಒಂಥರ ಗುರುಕುಲ ವಿದ್ಯಾಭ್ಯಾಸ ಇದ್ದಾಗಿತ್ತು. 140 ಜನ ವಿದ್ಯಾರ್ಥಿನಿಯರು ಎಲ್ಲೋ ಮನೆ, ಎಲ್ಲಿಂದ ಎಷ್ಟೋ ಕಿಲೋಮೀಟರ್ ದೂರ, ಇಲ್ಲಿ ಬಂದು ಅಪರಿಚಿತವಾದ ಜಾಗ, ಅಪರಿಚಿತ ಜನ, ಇದರ ಮಧ್ಯೆ ಅವರನ್ನು ಅಷ್ಟು ಶಿಸ್ತುಬದ್ಧವಾಗಿ 7 ದಿವಸಗಳ ಕಾಲ ಅವರನ್ನು ಇಟ್ಟುಕೊಂಡದ್ದು, ಅವರಿಂದ ಆ ಎಲ್ಲ ನಿರೀಕ್ಷೆಗೆ ಮೀರಿ ಅವರಿಂದ ಆ ಸಹಕಾರವನ್ನು ಪಡ್ಕೊಂಡಂಥ ರೀತಿ ನಿಜಕ್ಕೂ ಅಭಿನಂದನಾರ್ಹ. ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ NSS ಶಿಬಿರ ಆಯೋಜಿಸಿದ್ದೇವೆ. ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ಎಂದರು. ಕೆಲವೇನು ಮಾಡ್ತಾರೆ, ಅವರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ. ಬಟ್ ಏನಾಗಿರ್ತದೆ, ಅವರೇ ಯೋಚನೆ ಮಾಡಿಕೊಂಡು ಕ್ಯಾಂಪಿಗೆ ಬರೋದಿಲ್ಲ. ಅದರಿಂದ ಕಳೆದ 2 ವರ್ಷದಿಂದ ನಾವು ಈ NSS ಶಿಬಿರವನ್ನು ಕಂಪಲ್ಸರಿ ಅಂತ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರು ಭಾಗವಹಿಸಬೇಕು ಅಂತ ಮಾಡಿದ ಕಾರಣ ಆ ಬದಲಾವಣೆಯನ್ನು ನಿಮ್ಮಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಸುಮಾರು 1 ತಿಂಗಳ ಕೆಳಗೆ ಇದೇ ಪಕ್ಕದ ಬೀಚಿನಲ್ಲಿ ಬೀಚ್ ಕ್ಲೀನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮತ್ತು ಪ್ರೆಸ್ ಕ್ಲಬ್ಬಿನವರು ಇಲ್ಲಿಗೆ ಆಗಮಿಸಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿಯ ಮೊಗವೀರ ಮಹಾಸಭಾ ಪಣಂಬೂರು ಚಿತ್ರಪುರದ ಎಲ್ಲ ಹಿರಿಯರೊಟ್ಟಿಗೆ ಮಾತಾಡುವಾಗ ನಮಗೆ ಮನೆಯಲ್ಲಿ ನಮ್ಮ ಊರಿನಲ್ಲಿ ಮಾತಾಡಿದ ಒಂದು ಭಾವನೆ ಬಂದಿತು. ಆ ಭಾವನೆ ನನಗೆ ಅದನ್ನು ವ್ಯಕ್ತಪಡಿಸುವಾಗ ಸಿಂಧು ಕೂಡ ಬಂದು ಇದೇ ಹಾಲಲ್ಲಿ ಅವ್ರು ಹೇಳಿದರು, ಸರ್ ನಮ್ಮ ಆ್ಯನ್ಯುವಲ್ ಕ್ಯಾಂಪ್ ನಾವು ಇಲ್ಲೇ ಮಾಡ್ಬೋದಲ್ಲ ಅಂತ. ಆ ಒಂದು ದಿವಸ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲಿನಿಂದ ಒಂದು ಕಾರ್ಯಕ್ರಮ ಅಥವಾ ವಾರ್ಷಿಕ ಶಿಬಿರ ಮಾಡಬೇಕು ಅಂತ ಹೇಳುವ ಆ ಮನಸ್ಸು ಅಥವಾ ಆ ಒಂದು ದೃಷ್ಟಿಕೋನ ಇಲ್ಲಿ ನಿಮ್ಮೆಲ್ಲರಿಂದ ಬೆರೆದ ಕಾರಣ ನಮಗೆ ಬಂದಂಥದ್ದು. ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು. ಈ NSS ಕ್ಯಾಂಪ್ ಅಟೆಂಡ್ ಆದದ್ದು ನಾನು ಫಸ್ಟ್ ಟೈಮ್. ಬರುವಾಗ ಸ್ವಲ್ಪ ಎನಿಸಿದ್ದೆ, 7 ದಿನ ಕೂತ್ಕೊಳ್ಬೇಕಲ್ಲ ಮನೆಯೆಲ್ಲ ಬಿಟ್ಟು ಅಂತ. ಆದರೆ ಇಲ್ಲಿ ಬಂದ ಮೇಲೆ ಮೊದಲಿಗೆ ನಾನು ಕಲಿತದ್ದು ಶಿಸ್ತು. ಯಾವ ಕಾಲೇಜ್ನಲ್ಲೂ ಕೂಡ ಈ ರೀತಿ ಫೆಸಿಲಿಟಿ ಇರಲಿಕ್ಕಿಲ್ಲ. ಎಲ್ಲರೂ ತಮ್ಮ ಮೊಬೈಲ್ನಲ್ಲಿ ಬ್ಯುಸಿ ಇರ್ತೀರಿ. ಆದರೆ ನಾವು ಮೊಬೈಲ್ ಇಲ್ಲದೆ ನಾವು ಹೇಗೆ ಬದುಕ್ಬೋದು, ಹೇಗೆ ನಾವು ಬದುಕುವುದಲ್ಲ, ಹೇಗೆ ನಮ್ಮ ದಿನಚರಿಯನ್ನು ಕಳಿಬೋದು ಎಲ್ಲವನ್ನು ನಾವು ಕಲ್ತ್ವಿ. ಮತ್ತು ಜನರೊಂದಿಗೆ ಹೇಗೆ ಬೆರೆಯುವಂಥದ್ದು ನಾವು ಮೊಟ್ಟ ಮೊದಲಿಗೆ ಕಲ್ತು. ಸಂಜೆ ಸ್ನಾನಕ್ಕೆ ಹೋಗುವಾಗ ಹೇಗೆ ಅವರ ಹತ್ರ ರಿಕ್ವೆಸ್ಟ್ ಮಾಡುವುದು, ಅಥವಾ ಅವರು ನಮಗೆ ಮೆಲ್ಲ ಬಿಸಿ ನೀರು ಕಾಯಿಸಿಕೊಡುವಂಥದ್ದು. ಕೆಲವರು ಇಲ್ಲಿ ಬಂದಾಗ ಹೇಳ್ತಿದ್ರು, ನನಗೆ ನೆಲ ಒರೆಸಲಿಕ್ಕೆ ಬರಲ್ಲ, ನನಗೆ ಬಟ್ಟೆ ಒಗಿಲಿಕ್ಕೆ ಬರಲ್ಲ ಅಂತ ಹೇಳ್ತಿದ್ರು. ಆದರೆ ಈಗ ಅಲ್ಲಿ ಹೋಗಿ ತಮ್ಮ ಬಟ್ಟೆಯನ್ನು ತಾವೇ ಒಗೆದು ಇಲ್ಲಿ ನೆಲ ಒರೆಸಿ ಮತ್ತು ಊಟಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿ ತಮ್ಮ ಬಟ್ಟಲನ್ನು ತಾವೇ ತೊಳೆಯುವಂತಹ ಎಲ್ಲರೂ ಬೆಳೆಸಿಕೊಂಡಿದ್ದೀರಿ. ಫಸ್ಟ್ PU ಸೆಕೆಂಡ್ PU ಅಲ್ಲಿ ಸಹ ಇತ್ತು, ಬಟ್ ಜಾಯಿನ್ ಆಗಿರಲಿಲ್ಲ. NSS ಅಂತ ಹೇಳಿದರೆ ನನಗೆ ಅಷ್ಟೊಂದು ಇಷ್ಟವೇ ಇರಲಿಲ್ಲ. ಫುಲ್ ಕೆಲಸ ಎಲ್ಲ ಮಾಡಿಸ್ತಾರೆ ಅಂತ ಹೇಳ್ತಿದ್ರು. ಇಲ್ಲಿ ಕಂಪಲ್ಸರಿ ಇದ್ದ ಕಾರಣ ಇಲ್ಲಿಗೆ ಜಾಯಿನ್ ಆದದ್ದು, ಇಲ್ಲದಿದ್ದರೆ ಜಾಯಿನೇ ಆಗ್ತಾ ಇರಲಿಲ್ಲ. NSSಗೆ ಬರುವವರೆಗೂ ಅಯ್ಯೋ ಹೋಗಬೇಕಲ್ಲ, ಅಲ್ಲಿ ಕೆಲಸ ಮಾಡಬೇಕಲ್ಲ, ಬೇಗ ಎದ್ದೇಳಬೇಕಲ್ಲ ಅಂತ ಒಂದೇ ಒಂದು ರೀಸನ್ಗೆ ನನಗೆ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಲೈಫಲ್ಲಿ ಚೇಂಜ್ ಆಗ್ತದೆ ಅಂತ ಗೊತ್ತಾಯಿತು. ಮತ್ತು ಇಲ್ಲಿ ಕಾರ್ಯಕ್ರಮಗಳು, ವ್ಯಕ್ತಿತ್ವ ವಿಕಸನ ಆಗಿರಬಹುದು, ಇನ್ನು ತುಂಬ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ. ಅದೆಲ್ಲ ನನ್ನ ಮುಂದಿನ ಲೈಫಿಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸಮಾರಂಭದಲ್ಲಿ ಅತಿಥಿಗಳಾಗಿ ತಿಲಕ್ ರಾಜ JM ಮಂಗಳೂರು, ಮಾಸ್ಟರ್ ಪ್ಲಾನೆಟರಿಯ ಮಾಲೀಕರಾದ ಅರ್ಜುನ್ SK, ಸ್ವಸ್ತಿಕ ಕನ್ಸಲ್ಟೆನ್ಸ್ ಸರ್ವಿಸಸ್ನ ಅಧ್ಯಕ್ಷ ವಿಶ್ವೇಶ್ವರ ಭಟ್ ಮತ್ತಿತರರು ಉಪಸ್ಥಿತರಿದ್ದರು.
ಶಿಬಿರದ ಯೋಜನಾಧಿಕಾರಿಯಾದ ವಿದ್ಯಾಲಕ್ಷ್ಮಿ ಶೆಟ್ಟಿಯವರು ವಾರ್ಷಿಕ ವಿಶೇಷ ಶಿಬಿರದ ವರದಿಯನ್ನು ಮಂಡಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಾಲಿನಿ ಎಂಎಲ್ ಹೆಬ್ಬಾರ್ ಅತಿಥಿಗಳನ್ನು ಸ್ವಾಗತಿಸಿದರು. ಪೂರ್ಣಿಮಾ ಅವರು ವಂದಿಸಿ ದೀಕ್ಷಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಿರಣಗಳು ತಾಕಲು ಒಂದಾಮನಲಿದೆ ನೋಡಲು ಡಬ್ಬಿಯ ಕರ ಜೀವನ ಯಾರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಊರನ್ನೇ ಬಿಟ್ಟು ಹೋಗುತ್ತಿರುವ ಯಾಕೆ ಯಾರಿಂದ ಒಂದು ಹನಿ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗುವ ಪರಿಸ್ಥಿತಿ. ಎಲ್ಲಿದ್ದಿ? ಹಸಿವಾಗಿದೆ, ಊಟ ಬಡಿಸು. ನಂಗೆ ಬೇಡ, ಒಂದು ಹಣ ಕೊಡು, ಇಲ್ಲದ ಜಮೀನ ಪತ್ರ ಕೊಡು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.